ವಿಂಗ್ ಕಮಾಂಡರ್ ಗೂಂಡಾಗಿರಿಯ ಮತ್ತೊಂದು ವಿಡಿಯೋ. ರೌಡಿ ಆಫೀಸರ್ ಕ್ರೌರ್ಯದ ಮತ್ತೊಂದು ಸಾಕ್ಷ್ಯ ಪಬ್ಲಿಕ್ ಟಿವಿಯಲ್ಲಿ. ಗಂಡನ ಅಮಾನವೀಯ ವರ್ತನೆಗೆ ಪತ್ನಿಯಿಂದಲೂ ಕೂಡ ಪ್ರಚೋದನೆ. ರೌಡಿ ಅಧಿಕಾರಿಯ ಅಟ್ಟಹಾಸದ ಹೊಸ ವಿಡಿಯೋ. ಸುಳ್ಳುಗಳ ಸರದಾರನ ಮುಖವಾಡ ಮತ್ತಷ್ಟು ಮಗದಷ್ಟು ಬಯಲಾಗ್ತಾ ಇದೆ. ಈ ಮೂಲಕ ವಿಂಗ್ ಕಮಾಂಡರ್ ಕನ್ನಡಿಗನ ಮೇಲೆ ಯಾವ ರೀತಿ ಹಲ್ಲೆ ನಡೆಸಿದ್ರು, ಯಾವ ರೀತಿ ದೌರ್ಜನ್ಯ ಎಸಗಿದ್ರು, ಆ ಸ್ಥಳದಲ್ಲಿ ಯಾವ ರೀತಿಯ ಅಟ್ಟಹಾಸ ಇತ್ತು ಅನ್ನುವಂತಹ ವಿಡಿಯೋ ಮತ್ತೊಂದು ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು. ನಿನ್ನೆಯ CCTV ಫುಟೇಜು ಯಾವ ರೀತಿ ಅಟ್ಟಹಾಸ ಮೆರೆದಿದ್ದ ವ್ಯಕ್ತಿ ಅನ್ನೋದನ್ನ ಸಾರಿ ಸಾರಿ ಹೇಳಿತ್ತು. ಈಗ ಮತ್ತೊಂದು ವಿಡಿಯೋ ಲಭ್ಯವಾಗಿದೆ, ಅದನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. Don't hit me. Shilaita, please. Shilaita, please. He's hit him so badly. And he's not in the... No. Listen, Shilaita. Shilaita, please. Shilaita, please. He behaved so badly. Now this person, he's abusing me. He's hit him so badly. He's telling me loud. Just because you speak Kannada, it doesn't mean that you are bad people. You. Kannada tradition. Boss. Why are you? Don't hit me. Shilaita, please. He's hit him so badly and he's not in the... No. Listen, Shilaita, please. Shilaita, please. He behaved so badly. Now this person, he's abusing me. He's hit him so badly. He's telling me loud. Just because you speak Kannada, it doesn't mean that... ಈ ವಿಡಿಯೋ ಮತ್ತೊಮ್ಮೆ ಸಾರಿ ಹೇಳ್ತಾ ಇರುವಂತಹದ್ದು ರೌಡಿ ಆಫೀಸರ್ನ ಕ್ರೌರ್ಯ ಹೇಗಿತ್ತು ಅಂಥೇಳಿ. ನಿನ್ನೆ CCTV ಫುಟೇಜು, ಈಗ ಮತ್ತೊಂದು ವಿಡಿಯೋ. ಅದರಲ್ಲಿ ವಿಂಗ್ ಕಮಾಂಡರ್ ಯಾವ ರೀತಿ ಬೈಕ್ ಸವಾರನನ್ನು ಲಾಕ್ ಮಾಡಿಕೊಂಡು ಪಂಚ್ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಅದಕ್ಕೆ ಬೈಕ್ ಸವಾರ ಪ್ರತಿರೋಧವನ್ನು ಒಡ್ತಾ ಇರ್ತಾರೆ. ಅಕ್ಕಪಕ್ಕ ಇದ್ದವರು ಬಿಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಯಾವುದನ್ನು ಲೆಕ್ಕಿಸದೆ ಯಾವ ರೀತಿಯಲ್ಲಿ ಮೃಗೀಯ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ, ಸಿಕ್ಕ ಕಡೆಗಳಲ್ಲಿ ಪಂಚ್ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ವಿಂಗ್ ಕಮಾಂಡರ್ನ ಪತ್ನಿ ಈ ರೀತಿ ಮಾಡೋದು ಬೇಡ ಅಂತ ಹೇಳ್ತಿರ್ತಾರೆ. ಆದರೂ ಕೂಡ ಯಾವ ರೀತಿಯಲ್ಲಿ ವಿಂಗ್ ಕಮಾಂಡರ್ ಶೀಲಾದಿತ್ಯ ಸಾರ್ವಜನಿಕ ಸ್ಥಳದಲ್ಲಿ ಹಾಡಹಗಲೇನೆ ಜನರಿರುವಂತಹ ಸಂದರ್ಭದಲ್ಲಿ ಅಟ್ಯಾಕ್ ಮಾಡ್ತಾರೆ ಅನ್ನುವಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ರೌಡಿ ಅಧಿಕಾರಿಯ ಅಟ್ಟಹಾಸ ಯಾವ ರೀತಿ ನಿನ್ನೆ ಅವರು ನಡೆದುಕೊಂಡ್ರು ಅನ್ನೋದನ್ನು ಈ ವಿಡಿಯೋ ಮತ್ತೊಮ್ಮೆ ಮಗದೊಮ್ಮೆ ಸಾರಿ ಹೇಳ್ತಾ ಇರುವಂತಹದ್ದು. ರೌಡಿ ಆಫೀಸರ್ನ ಕ್ರೌರ್ಯ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಇರುವಂತಹದ್ದು. Why are you? Don't hit me. Shilaita, please. He's hit him so badly and he's not in the... No. Listen, Shilaita. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಮಾಡೋದನ್ನೆಲ್ಲ ಮಾಡಿಬಿಟ್ಟು ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನುವ ರೀತಿಯಲ್ಲಿ ಪೋರ್ಟ್ರೈ ಮಾಡಿಕೊಂಡಿದ್ರು. ಈ ವಿಡಿಯೋಗಳು, ನಿನ್ನೆಯ CCTV ಫುಟೇಜು ಈ ವ್ಯಕ್ತಿಯ ಕ್ರೌರ್ಯ ಅಟ್ಟಹಾಸವನ್ನು ಸಾರಿ ಹೇಳ್ತಾ ಇದೆ. ಮನುಷ್ಯನ ಇವನು ಅಂಥೇಳಿ. ಪ್ರೇಮ್ ಆರಂಭದಲ್ಲಿ ಹಲ್ಲೆಯ ವಿಡಿಯೋವನ್ನು ಮಾತ್ರ ಬಿಡುಗಡೆ ಮಾಡಿ ಸಿಂಪತಿಯನ್ನು ಗಿಟ್ಟಿಸ್ಕೊಂಡಿದ್ರು. ಅದಾದ ನಂತರ ಯಾವಾಗ CCTV ಫುಟೇಜ್ ರಿಲೀಸ್ ಆಯಿತೋ ಆತನ ಕ್ರೌರ್ಯ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಯಿತು. ಆನಂತರ ಸಾರ್ವಜನಿಕರು ಬಿಡಿಸೋದಕ್ಕೆ ಬಂದರೂ ಕೂಡ ಅವರನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ, ಬಿಡೋದೇ ಇಲ್ಲ. ಮತ್ತೊಂದು ವಿಡಿಯೋ ಇದೀಗ ಪಬ್ಲಿಕ್ ಟಿವಿಗೂ ಕೂಡ ಸಿಕ್ಕಿದೆ. ಆ ಒಂದು ವಿಡಿಯೋದಲ್ಲಿ ಆತ ಬೈಕ್ ಸವಾರ ಹೆಲ್ಮೆಟನ್ನು ಹಾಕಿದ್ರು ಕೂಡ ಹೆಲ್ಮೆಟನ್ನು ತೆಗೆದು ಆತನ ಮುಖಕ್ಕೆ ಪಂಚ್ ಮಾಡೋದಕ್ಕೆ ಮುಂದಾಗ್ತಾರೆ. ಅಲ್ಲಿದ್ದಂಥವರು ಬಿಡಿಸೋದಕ್ಕೆ ಹೋದರೂ ಕೂಡ ಬಿಡೋದಿಲ್ಲ. ಅಂದರೆ ಒಬ್ಬ ಯೋಧನ ಸಿಟ್ಟು ಎಷ್ಟರ ಮಟ್ಟಿಗೆ ಇತ್ತು, ಆತ ನಡೆದುಕೊಳ್ಳುವಂಥ ರೀತಿ ಹೇಗಿತ್ತು, ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿತ್ತು. ಇಲ್ಲಿ ಆತ ತಾಳ್ಮೆಯನ್ನು ಕಳೆದುಕೊಳ್ಬಾರ್ದಾಗಿತ್ತು, ಸಂಬಂಧಪಟ್ಟಂಥ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು, ಆ ರೀತಿಯನ್ನು ಮಾಡಬೇಕಾಗಿತ್ತು. ಆದರೆ ಆತನೇ ಕಾನೂನನ್ನು ಕೈಗೆತ್ತಿಕೊಂಡು ಆತನ ಮೇಲೆ ಬೈಕ್ ಸವಾರನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸೋದಕ್ಕೆ ಮುಂದಾಗ್ತಾನೆ. ಆತನಿಗೆ ಬೈಕ್ ಹಾಕೊಳ್ಳುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಪರಿಚಿದಂತಹ ಗಾಯಗಳು ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಕೂಡ ಆತನ ಬಿಡಿ ಅಂತ ಹೇಳಿ
ಸಾರ್ವಜನಿಕರು ಹೇಳ್ತಾರೆ. ಅದಾಗಿಯೂ ಕೂಡ ಆತ ಬಿಡೋದಿಲ್ಲ. ಮತ್ತೆ ಅಗೇನ್ ಆತನ ಬೈಕ್ ಸವಾರನನ್ನ ಹೊಡೆಯೋದಕ್ಕೆ ಹೋಗ್ತಾರೆ. ಸಾರ್ವಜನಿಕರು ಕೂಡ ಆ ಒಂದಿಷ್ಟು ದೃಶ್ಯಗಳನ್ನ ಸೆರೆ ಹಿಡಿದಿದ್ದಾರೆ. ಜೊತೆಗೆ ಘಟನಾ ಸ್ಥಳ ಏನಿದೆ ಆ ಘಟನಾ ಸ್ಥಳದ ಒಂದು ದೃಶ್ಯಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ. ಎಕ್ಸಾಕ್ಟ್ ಆಗಿ ಇದೇ ಜಾಗದಲ್ಲಿ ನಿನ್ನೆ ಘಟನೆ ಆಗಿದೆ. ಸೊ ಇದು ಸಿ ವಿ ರಾಮನ್ ನಗರದಿಂದ ಬೈಯಪ್ಪನಹಳ್ಳಿ ಕಡೆ ಹೋಗುವಂತಹ ರಸ್ತೆ ಇದು. ಸೊ ಈ ಬೈಕ್ ಕಾರಿಗೆ ಟಚ್ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ಇಲ್ಲೇ ತಡೀತಾರೆ. ತಡೆದ ಬಳಿಕ ಇಲ್ಲೇ ಅವರಿಬ್ಬರು ಕೂಡ ಇಲ್ಲೇ ಇಳಿದುಕೊಳ್ತಾರೆ. ಇಲ್ಲೇ ಮೊದಲು ಆರಂಭಿಕ ಹಂತದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಆನಂತರ ಕೈ ಮಿಲಾಯಿಸಿಕೊಳ್ತಾರೆ. ಅದಾದ ನಂತರ ಏಕಾಏಕಿಯಾಗಿ ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ ಬೈಕ್ ಸವಾರ ವಿಕಾಸ್ನ ಮೇಲೆ ಹಲ್ಲೆಯನ್ನ ಮಾಡ್ತಾನೆ, ಪಂಚ್ ಮಾಡ್ತಾರೆ. ಆನಂತರ ಒಂದಿಷ್ಟು ಈ ರಸ್ತೆಯ ಒಳಭಾಗದಲ್ಲಿ PG ಇದೆ. ಆ PG ನಿವಾಸಿಗಳೆಲ್ಲರೂ ಕೂಡ ಬಂದು ಗಲಾಟೆಯನ್ನು ಬಿಡಿಸೋದಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ PG ನಿವಾಸಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಬೈಯುವಂಥದ್ದು ಕೂಡ ಮಾಡ್ತಾರೆ. ಮಧ್ಯಪ್ರವೇಶ ಮಾಡಬೇಡಿ ಅನ್ನುವಂಥದ್ದನ್ನು ಕೂಡ ಮಾಡ್ತಾರೆ. ಅದಾಗಿಯೂ ಕೂಡ ಬಿಡಿಸೋದಕ್ಕೆ ಹೋದಂಥವ್ರಿಗೂ ಕೂಡ ಮತ್ತೆ ತಳ್ಳುವಂಥದ್ದನ್ನು ಕೂಡ ಮಾಡ್ತಾರೆ. ಸೊ ಆತನ ಕ್ರೌರ್ಯ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು ಈಗಾಗಲೇ ಬೇರೆ ಬೇರೆ ಆಯಾಮಗಳ ಫುಟೇಜ್ಗಳಲ್ಲಿ ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಕಾರನ್ನು ಟಚ್ ಮಾಡಿದ್ದಾನೆ ಅನ್ನೋದಕ್ಕೆ ಆತನ ಬಳಿ ಡ್ಯಾಶ್ ಕ್ಯಾಮರಾ ಕೂಡ ಇದೆ. ಆ ವಿಡಿಯೋವನ್ನು ಬಿಡುಗಡೆ ಮಾಡದೆ ಕೇವಲ ಹಲ್ಲೆ ಆಗಿದೆ ಅಂತ ಹೇಳಿ ಆ ವಿಡಿಯೋವನ್ನು ಮಾತ್ರ ಪೋಸ್ಟನ್ನು ಮಾಡಿ ಸಿಂಪತಿಯನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಮುಂದಾಗಿದ್ರು. ಆ ನಂತರ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಆತನ ಕರಾಳತೆ ವಿಡಿಯೋಗಳಲ್ಲೇ ಸೆರೆಯಾಗಿದೆ. ಪ್ರೇಮ್. ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ವಿಂಗ್ ಕಮಾಂಡರ್ನ ಗೂಂಡಾಗಿರಿಯ ಮತ್ತೊಂದು ವಿಡಿಯೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಬೈಕ್ ಸವಾರನ ಮೇಲೆ ಮುಗಿ ಬೀಳ್ತಾನೆ, ಯಾವ ರೀತಿ ಕಿಕ್ ಬಾಕ್ಸಿಂಗ್ ರೀತಿಯಲ್ಲಿ ಪಂಚ್ ಮಾಡೋದಕ್ಕೆ ಮುಂದಾಗ್ತಾನೆ ಅಂತ ಹೇಳಿ ಎಜುಕೇಟೆಡ್ ಆಗಿ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿತ್ಕೊಂಡು ಆತ ವರ್ತಿಸಿದಂತಹ ರೀತಿ, ಈ ಘಟನೆ ಆದ ಮೇಲೆ ಆತ ವಿಡಿಯೋ ಮಾಡಿದಂತಹ ರೀತಿ ಈಗ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ.